ಹೊತ್ತು ಮುಳುಗದ ಮೇಲೆ ಏನಾದರೂ ಚಟ್ನಿ ಕುಟ್ಲಕತ್ತೀವಿ ಅಂದ್ರೆ ಈ ರೀತಿ ಕಟ್ ಕಟ್ ಆವಾಜ್ ಮಾಡಬಾರ್ದತ್ರಿ ಸೂರ್ಯ ಮುಳುಗದ ಮೇಲೆ. ಶೇಂಗಾ ಎಲ್ಲ ಕುದ್ದಾವ್ರಿ. ಈಗ ಉಪ್ಪಿನ ಅಂಶ ಎಲ್ಲ ಶೇಂಗಾದ ಕಾಳು ಒಳಗೆ ಹೀರ್ಕೊಂಡಿರ್ತಾವೆ. ಎಷ್ಟು ಚಂದ ಕುದ್ದಾವ ನೋಡ್ರಿ ಈಗ ಹಸಿ ಶೇಂಗಾ. ಅಲ್ಲಿ ಬಂದ ನೋಡ್ರಿ ಈಚೆ ಕಡೆ ಬೆವರು. ನಮಸ್ಕಾರ ಕರ್ನಾಟಕದ ನಾಡಿ ಸಮಸ್ತ ಜನತೆಗೂ ಎಲ್ರಿ ಹೆಂಗದ್ರಿ? ನಾವಂತೂ ಆರಾಮದೇವಿ ನೋಡ್ರಿ. ನಾನು ಮನ್ಕೊಂಡಿದ್ದೆ ಅಲ್ಲಿದೆಲ್ಲ ಕಸ ಎಲ್ಲ ಮನೆ ಎಲ್ಲ ಚೆಲ್ಲಿತ್ತು. ಅಭಿ ಎಲ್ಲ ಶೆಲ್ಫ್ ನಾನು ಬಾಂಡೆ ಎಲ್ಲ ಚೆಲ್ಲಿ ಬಿಟ್ಟಿದ್ದ. ಇನ್ನೊಂದು ಸ್ವಲ್ಪ ನಿಂತು ಎಲ್ಲ ಕ್ಲೀನ್ ಮಾಡಿದ್ರೈತೇಳು ಹೊತ್ತು ಮುಳುಗಕ್ಕೆ ಬಂದದ. ಅವಾಗ ಮಾಡಿದ್ರೈತೈತ್ರಿ ಸುಮ್ಮ ಅನ್ಕೊಂಡಿದ್ದ. ಸಡನ್ ಆಗಿ ಒಂದು ಫೋನ್ ಬತ್ರಿ. ಅದು ನನಗೆ ಗೊತ್ತಿದ್ದಿದ್ದು ನಂಬರ್. ಅವ್ರ ಮನ್ಯಾಗ ಡೆಲಿವರಿಗೆ ಒಬ್ರು ಬಂದಾರ. ಅಂದ್ರೆ 9 ತಿಂಗಳು ಗರ್ಭಿಣಿ ಅದಾರ ಅವರು. ನನಗೆ ಅನಿಸ್ತು ಒಮ್ಮೆ ಸಡನ್ ಆಗಿ ಫೋನ್ ಹೊತ್ತದಗಳೇ ಡೆಲಿವರಿ ಪೇನ್ ಇದ್ದಾವ ಏನು ಮಾಡವ ಇನ್ನು ಹೋಗ್ಬೇಕಾಗ್ತದ ಮನಿ ಎಲ್ಲ ಹಿಂಗೆ ಒಕ್ಕೊಂಡು ಕೂತೀನಿ. ಅದ್ರಾಗ ಇವರೆಲ್ಲ ಹೊಲಕ್ಕೆ ಹೋಗ್ಬಿಟ್ರ ಅಂತೇಳಿ ಘಾಬರಾಶಿ ಎದ್ದು ಒಂದು ಸಾರಿ ಫೋನ್ ಬಂದಿತ್ತು. ನಾ ಎದ್ದು ಫೋನ್ ತೊಗೊಳೋದ್ರಾಗೆ ಕಟ್ ಆಗಿತ್ತು. 2ನೇ ಸಾರಿ ಪಟ್ನೆ ಬರೋದ್ರಾಗೆ ರಿಸೀವ್ ಮಾಡ್ದೆ. ಅವರು ಬೇರೆ ಕಾರಣಕ್ಕಾಗಿ ಏನೋ ಇನ್ಫಾರ್ಮೇಷನ್ ಬೇಕಾಗಿತ್ತು ಅದ್ರ ಸಲಿಂದ ಹಚ್ಚಿದ್ರು. ನನಗೆ ಇಲ್ಲಿ ಡೆಲಿವರಿದೇ ಪೇನ್ ಇದ್ದಾವೆ ಹಚ್ಚಲಿಕ್ಕೆ ಫೋನ್ ಕೇಳಕ್ಕೆ ಫೋನ್ ಮಾಡ್ಯಾರತ್ ನಾ ಮಾಡಿದ್ದೆ. ಕೆಲವೊಂದು ಸಾರಿ ನೋಡ್ರಿ ಮಲ್ಕೊಂಡದ್ಗಳ ಸಡನ್ನಾಗಿ ಫೋನ್ ಬರ್ನ ಗಾಬರಿ ಆಗಿಬಿಡ್ತದೆ. ಹಿಂಗೆ ಏನೋ ಒಂದು ವಿಚಾರ ಬಂದುಬಿಡ್ತು. ಹಾಗಾಗಿ ಕಸ ಎಲ್ಲ ಹುಡುಗಿ ಅರ್ಬಿ ಎಲ್ಲ ತೆಗೆದಿಟ್ಟಿನಿ. ಅರ್ಬಿ ಮಡಚಬೇಕು. ಚಹಾ ಮಾಡ್ಕೊಂಡು ಕುಡಿತೀನಿ ರೀ ಮೊದಲ. ಇದು ಮುಂಜಾನಿದು. ಅಯ್ಯೋ ಸುಮ್ಮಿರು, ಇದು ಮಂಗ್ಯಾಗ ಮ್ಯಾಕ್ ತೊಗೊಂಡು ಸುಮ್ಮನೆ ಇದು ಮಾಡ್ತೀನಿ ನೋಡಿ. ಚಹಾ ನಾ ಹೋಗಿ ನೀ ತಳಗ ಅಲ್ಲಿ ಬೇಕು ಬತ್ ನೋಡಿ ಬೇಕ ಮಾವು 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 ಬೇಕ ಮಾವು ಬಂದ ನೋಡಂದ್ರೆ ನೋಡಂಗಿಲ್ಲ. ಇನ್ನೊಂದು ಕಾರ್ಬಾರ್ ಮಾಡೀನಿ ಬರ್ರಿ. ನಾನು ಹಾಫ್ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋದಿತ್ತಲ್ಲ, ಅದು ಯೂಟ್ಯೂಬ್ ಸ್ಟುಡಿಯೋದಾಗೆ ಅಪ್ಲೈ ಮಾಡೀನಿ. ಆಮೇಲೆ ಯೂಟ್ಯೂಬ್ ಸ್ಟುಡಿಯೋದಾಗ ಅಪ್ಲೈ ಮಾಡಬಾರ್ದತ್ತ. ಮತ್ತು ಅದರ ರೂಲ್ಸ್ ರೆಗ್ಯುಲೇಷನ್ ಏನೇನೋ ನನಗೂ ಗೊತ್ತಿಲ್ಲ. ಏನಾಗ್ತದೆ ಗೊತ್ತಿಲ್ಲ. ಆದ್ರೆ ಒಂದು ತಿಂಗಳು ಟೈಮ್ ತೋರ್ಸ್ಲಿಕ್ಕತ್ತದ. ಅದು ಯಾವಾಗ ಆಗ್ತದೋ ಗೊತ್ತಿಲ್ಲ. ಅಪ್ಲೈ ಮಾಡೋದಂತೂ ಮಾಡೀನಿ. ಬಹುಶಃ ಇದ್ದು ಇನ್ನೊಂದು ಸ್ವಲ್ಪ ಏನಾದ್ರು ತಿಳ್ಕೊಂಡು ಅಪ್ಲೈ ಮಾಡೋದಿತ್ತು, ಅಥವಾ ಇನ್ಯಾರ್ದು ಹೆಲ್ಪ್ ತೊಗೊಂಡು ಅವ್ರು ಅಪ್ಲೈ ಮಾಡಿದ್ರೆ ಆಗ್ತಿತ್ತು. ಏನು ಮಾಡ್ತಿತ್ತು ಅದೇನೋ ಅವಸರಕ್ಕೆ ಬಿದ್ದು ಹಾಳಾದ್ರತ್ತ. ಹಂಗೈತೆ ನನ್ನ ಕತೆ. ಇನ್ನು ಏನಾಗ್ತದ, ಅದೇನು ರಿಜೆಕ್ಟ್ ಆಗ್ತದೋ ಅಥವಾ ಏನೋ ಮೊನಟೈಸೇಷನ್ಗೆ ಆನ್ ಆಗ್ತದೋ ಗೊತ್ತಿಲ್ಲ. ನೋಡ್ಬೇಕು ಇನ್ನು. ಹಾಂ ಏನು ಮಾಡಿದೆ ನೀನು? ಅಬ್ಬಿ ಬೆಕ್ಕು ಬಂದದ ನೋಡು. ಅಕ್ಕ ಬಂದ್ರು, ಸಂಸ್ಕೃತಿ ಬಂದ್ಲು. ಸಂಕು ಸಂಸ್ಕೃತಿ ಅಕ್ಕ ಬಂದ್ಲ. ಅಭಿ ಅಕ್ಕ ಬಂದ್ರು. ಅಕ್ಕ ಗೌಡ್ತಿ ಹಿಂಗ್ಯಾಕ್ರಿ ಹೇರ್ ಬ್ಯಾಂಡ್ ಎಲ್ಲ ಹೋಗಾಗ ಒಂದು ಎಷ್ಟು ಶಿಸ್ತನ ಹೋಗಿರ್ತಿ. ಬರೋದ್ರಾಗ ನೋಡಿ ಹೆಂಗಾಗಿದಿ. ಹಾಂ ಹೊಲಸ ಮೈಯ ಮಕ್ಕಟ್ರ ನೋಡು. ಮಣ್ಣಾಗಾಡಿ ಏನು ಮಣ್ಣಾಗ ಆಟ ಆಡಿದಿ? ಮತ್ತು ಕೂದ ನೋಡಿ ಹೆಂಗೆ ಕೆದ್ರಕೊಂಡಿದಿ. ಎಲ್ಲ ಶಿಸ್ತನಾಗ ಹೋಗಿರ್ತಿ. ಹೊಳ್ಳಿ ಬರಾಗ ಶಿಸ್ತನಾಗ ಬರ್ಲಿಕ್ಕೆ ಬಂದು ಅರ್ಬಿ ನೋಡ್ಗ ಎಷ್ಟು ಹೊಲಸ. ಏನು ಕಲಿ ಚೆಲ್ಕೊಂಡಿ? ಅದು ಪಲ್ಯ ಚೆಲ್ಕೊಂಡಿದ್ದಿ ಒಣಗಿದು ನೋಡಲ್ಲಿ. ಸ್ಕರ್ಟ್ ನೋಡು, ಲಂಗ ನೋಡೋದು ಎಲ್ಲ ಎಣ್ಣೆ 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 ಹೆಂಗೆ ಹತ್ತದ. ಚಹಾ ಕುಡಿತೀನ, ನಿನಗೂ ಬೇಕು ಬೇಕು ಚಹಾ ಬೇಕು? ಅವಿ ನೋಡ್ರಿ ಎಷ್ಟು ದಗಾಸ್ಲಾಗತ್ತದ. ಈ ಚಟ್ರ ತಲೆಯಾಗ ಟಕ್ಲ್ಯಾಗ ನೋಡ್ರಿಗ ಬೇವ್ರಿ ಹೆಂಗೆ ಬಂದು ತಲೆಯೆಲ್ಲ ಜಳಕ ಮಾಡಿದವ್ರ ಹೆಂಗೆ ಕಾಣ್ಲಿಕತ್ತಾನ. ಅಭಿ ಇವ್ವ ಬೇವ್ರು ಬಂದದ, ದಗಾಸ್ಲಿಕತ್ತದ ಅಭಿಗಿ. ಇಲ್ಲಿ ನೋಡಿ ಇಲ್ಲಿ ನೋಡಿ. ಈಚೆ ಕಡೆ ಈಚೆ ಕಡೆ ಈ ಕಡೆ ಅವಳು ಆ ಕಡೆ ಅಲ್ಲಿ ಅಲ್ಲಿ ಬೇಕ ಅಲ್ಲಿ ಬೇಕು ಅಲ್ಲಿ ನೋಡ. ಅಲ್ಲಿ ನೋಡಲ್ಲಿ ಅಲ್ಲಿ ಬೇಕಗ ಮ್ಯಾವ್ ಅಲ್ಲಿ ಬಂದ. ಇಲ್ಲಿ ನೋಡ್ರಿ ಈಚೆ ಕಡೆ ಬೆವ್ರು ಮಾಡಿ ನೋಡಿ ಹೆಂಗಾಗ್ಯದ. ಜಳಕ ಮಾಡಿದೇನು? ದಗಾಸ್ಲಿಕತ್ತದ ಅಭಿಗೆ, ದಗಾಸ್ಲಿಕತ್ತದ. ನಿನ್ನೆ 4 ಗಂಟೆಯಿಂದ ವಿಡಿಯೋ ಮಾಡಿದ್ದೀರಿ. ನಿನ್ನೆದಾದಿದ್ದು ನಿನ್ನೆ ಸಂಜೆಯಿಂದ ಒಂದು ಸ್ವಲ್ಪ ಕಸ ಮುಸ್ರಿ ಅದು ಮಾಡೋದಿತ್ತು. ಎದ್ದುಗಳೇ ಮೊದಲ ಕೈಕಾಲು ಮೊರಿ ತಕ್ಕೊಂಡು ಚಾದು ಕುಡ್ದು ಎಲ್ಲ ಕಸ ಗುಡಿಸಿ ಅರ್ಬಿ ಅದು ತಂದಿಟ್ಟೇರಿ. ಅರ್ಬಿ ಸಂಸ್ಕೃತಿ ಮಳೆಗಾಲ ಚಳಿಗಾಲ ಇದ್ರೂ ಆಕಿಗೆ ಕೂಲರ ಮತ್ತು ಫ್ಯಾನ್ ಆನ್ ಆಗಿರಬೇಕು. ಅಂಥದ್ರಾಗ ಇಂಥ ದಗಿ ಆದತ್ತೆ ಮೈ ಮ್ಯಾಗ ಅರ್ಬಿನೂ ಇಲ್ಲಾರ್ದು ಹೆಂಗೆ ಕೂತಾವಳ್ರಿ. ನಾ ಬಾಂಡೆ ತೊಗೊಂಡು ಹೊಂಟೀನಿ. ನಮ್ಮ ಅಭಿ ಅಲ್ಲೆಲ್ಲ ಹುಚ್ಚಿ ಹೊಯ್ದು ಅದ್ರ ಮ್ಯಾಗೆಲ್ಲ ಒದ್ದಾಡಿಕೆ ಕೂತು ಬಿಟ್ಟಾನ ಬರೋದ್ರಾಗೆ. ಅಭಿ
ಅಭಿ ಏನು ಮಾಡಿದಿ ಕಾರ್ಬಾರ ಆ ನೀ ಯಾಕೆ ಹಿಂಗೆ ಕೂತಿ ಸಂಖ್ಯೆ ಅರ್ಬಿ ಯಾಕೆ ಹೋಗು ಹೊಲ್ದಾಗ ಒಂದೆರಡು ಸಲಿಗೆ ಶೇಂಗಾ ಹಾಕಿವ್ರಿ ಹೊಲ್ದಾಗ ಏನು ಶೇಂಗಾನೇ ಇಡುಗುಡಲಾಗ್ಯಾವು ಎಲ್ಲ ನರಿ ಮುಳ್ಳಂದಿ ಎಲ್ಲ ಹತ್ತಿ ಎಲ್ಲ ತಿಂದು ಖಾಲಿ ಮಾಡ್ಲಾಗತ್ತಾವು ಹಾಗಾಗಿ ಶೇಂಗಾ ತಂದಿರು ಆಯಿ ಮುಂಜಾನೆ ಹೊಲಕ್ಕೆ ಹೋಗ್ಯಾರ ಅಬಿಗೆ ತೊಗೊಂಡು ಹೊರಗೆ ತಿರುಗಾಡ್ತಿದ್ರು ಅವನಿಗೆ ಅವ್ರ ಆಯಿಗೆ ಎಲ್ಲಿ ಕಳ್ಕೊಂಡಂಗೆ ಆಗಿಬಿಟ್ಟದ ಅವ್ನು ಸೌನ್ ಅವ್ರ ಆಯಿ ಬರ್ನ ಕೈಕಾಲು ಮಾರಿನೂ ಎಲ್ಲಿ ತೊಳ್ಕೊಸ್ಬಿಡಲಾಗ್ಯಾನ ಹಾಗೆ ಬೆನ್ನು ಹತ್ತಿ ಓಡ್ಲಿಕ್ಕತ್ತ ಮತ್ತು ಅವ್ರ ಆಯಿ ತೊಗೊಂಡು ಹೊರಗೆ ಹೋದ್ರು ಅವನಿಗೆ ಒಂಚೂರು ಯಾರಾದರೂ ಹೊತ್ಕೊಂಡು ಹೊರಗೆ ತಿರುಗಾಡ್ಕೊತ ಕರ್ಕೊಂಡು ಹೋಗಬೇಕು ಅಂದ್ರೆ ಸಮಾಧಾನ ಇರ್ತಾನೆ ಮನೆಯಾಗೆ ನಾ ಮುಂಜಾನೆ ಅವ್ರು ಕೆಲ್ಸಕ್ಕೆ ಹೊಲಕ್ಕೆ ಹೋದ ಬಳಕ ನಾ ಬಾಗ್ಲ ಹಾಕೊಂಡು ಒಳಗೆ ಕೂತು ಬಿಟ್ಟಿನಿ ಅವ್ರಿಗೆ ಒಂಥರ ಇದ್ರಾಗ ಜೈಲ್ದಾಗ ಹಾಕದಂಗೆ ಕಟ್ಟಿ ಹಾಕದಂಗೆ ಆಗಿಬಿಟ್ಟಿತ್ತು ಈಗ ಶೇಂಗಾ ಎಲ್ಲ ಹುರಿಬೇಕತ್ತೇಳಿ ಹಸಿ ಶೇಂಗಾ ಅದಾವಲ್ರಿ ಹುರಿದಿದ್ದಾದ್ರೆ ಭಾಳ ಮಸ್ತ್ ಆತಾವು ನನಗಂತೂ ಶೇಂಗಾ ನೋಡಿ ಭಾಳ ಖುಷಿ ಆಯಿತು ಹಸಿ ಶೇಂಗಾ ಅಂದ್ರೆ ಯಾರಿಗೆ ಇಷ್ಟ ಇರಂಗಿಲ್ಲ ರೀ ಎಲ್ರಿಗೂ ಇಷ್ಟ ಇರ್ತದೆ ಈಗ ಇದ್ರಾಗ ಒಂದು ಅರ್ಧ ಶೇಂಗಾ ಹುರಿತೀನಿ ಆಮೇಲೆ ಇನ್ನು ಅರ್ಧ ಶೇಂಗಾ ಉಪ್ಪು ಹಾಕಿ ಕುದಿಸ್ತಾರೆ ಅಂದ್ರೆ ಹಿಂಗೆ ಶೀಳಿ ಅಂದ್ರೆ ಶೇಂಗಾ ಏನಿರ್ತಾವಲ್ಲ ಅದು ಒಡೆದು ಬರೀ ಒಂದು ಸ್ವಲ್ಪ ಶೀಳ್ಬೇಕದು ಅದ್ರಾಗ ನೀರು ಹೋಗುವಂಗೆ ಇರಬೇಕು ಅಲ್ಲೇ ಹೊಲಕ್ಕೆ ಹೋಗಿದ್ರಂದ್ರೆ ಅಲ್ಲೇ ಸುಟ್ಕೊಂಡು ತಿಂತಾರೆ ಸುಟ್ಟಿದ್ನು ಚಲೋ ಆತ ಅಲ್ಲೇ ಕಟ್ಗೆ ಇರ್ತಾವೆ ಒಂದು ಸ್ವಲ್ಪ ಕಟ್ಗಿಗೆ ಬೆಂಕಿ ಹಾಕಿ ಹೊತ್ತಿಸಿ ಹಾಗೆ ಕಿತ್ತಿದ ಗಿಡ ಏನಿರ್ತದ ತೊಳೆದ್ರು ನಡೀತದೆ ತೊಳಿಲಿಲ್ಲ ಅಂದ್ರೂ ನಡೀತದ ಯಾಕಂದ್ರೆ ಅದು ಹುರಿಯುವಾಗ ಎಲ್ಲ ಮಣ್ಣೆಲ್ಲ ಬೆಚ್ಕೊಂಡು ಹೋಗ್ತದ ಮಣ್ಣೇನು ಇರಂಗಿರೋದಕ್ಕೆ ಒಡೆದ ಬೆಳಕ ನೋಡ್ರಿ ಕಾಳ ಏನು ಭಾಳ ಸುಡ್ತಾವು ಆಮೇಲೆ ಹುರಿದುಗಳೇ ಸುಡ್ತಿರ್ತಾವು ಆಮೇಲೆ ಇದು ಒಂಚೂರು ಭಾಳ ಕಪ್ಪಗಾಗುವಂಗೆ ಹುರಿಬಾರ್ದು ಒಂದು ಸ್ವಲ್ಪ ಹಸಿಯಾಗಿ ಇರಬೇಕು ಇನ್ನೂ ಸ್ವಲ್ಪ ಆವಾಗೆ ತೆಗಿಬೇಕು ಯಾಕಂದ್ರೆ ಹಾಲು ಇರ್ತದಲ್ಲ ಶೇಂಗಾದ ಕಾರಣಾಗೀಗ ಹಾಲಿನ ಅಂಶ ಇರ್ತದೆ ಭತ್ತ ಪೂರ್ತಿ ಒಣಗಿರಲ್ಲ ಹಾಗಾಗಿ ಟೇಸ್ಟ್ ಕೊಡ್ತದೆ ಪೂರ್ತಿ ಭಾಳ ಕರ್ಗಾಗುವಂಗೆ ಹುರಿಲಿಕ್ಕೆ ಹೋಗಬಾರ್ದು ಇಲ್ಲಿ ತೆಳಗ ಕಟ್ಗೆ ಒಲಿ ಹೊತ್ತಿಸಿ ಇಲ್ಲೇ ಹುರ್ಲಿಗತ್ತೇನ್ರಿ ಗ್ಯಾಸಿನ ಮ್ಯಾಗೆಲ್ಲ ಹುರಿ ಅದು ಸುಮ್ಮನೆ ಕಟ್ಗೆ ಇದ್ದು ಯಾಕೆ ಗ್ಯಾಸೆಲ್ಲ ವೇಸ್ಟ್ ಮಾಡೋದು ಅಂತೇಳಿ ಈಗ ಹುರಿದಾವ್ ನೋಡ್ರಿ ಇಷ್ಟು ಹುರಿದ್ರೆ ಸಾಕು ಸಂಸ್ಕೃತಿ ಹೋಮ್ವರ್ಕ್ ಮಾಡೋದು ಬಿಟ್ಟು ನಾನು ಬಾಜುಗೆ ಬಂದು ಕೂತಾಳ್ರಿ ಎರಡು ಕಾಲಿನಲ್ಲಿ ಶೇಂಗಾ ಯಾವಾಗ ಹುರ್ಲಿಕತ್ತೀನಿ ಅವಾಗೆ ಬಂದು ಕೂತು ಬಿಟ್ಟಾಳ ಕೊಡು ಮಮ್ಮಿ ಅಂತೇಳಿ ಇನ್ನು ಶೇಂಗಾ ಹಾಕಿದ್ಗಳೇ ನೋಡ್ರಿ ಯಾರಿಗೂ ಕೊಡ್ಲಾರ್ದೆ ತಾನೇ ತಾಟ್ನ ಹಾಕೊಂಡು ಕೂತು ಬಿಡ್ತಾಳೆ ಈಗ ಅವು ಮೊದ್ಲೇನು ಶೇಂಗಾ ಹುರಿದ್ನಲ್ರಿ ಅವು ತೊಳೆದಿರಲಿಲ್ಲ ನಾನು ಯಾಕಂದ್ರೆ ಅವು ತೊಳಿಲಿಲ್ಲ ಅಂದ್ರೆ ನಡೀತದ ಮಣ್ಣೆಲ್ಲ ಬಿಚ್ಕೊಂಡು ಬಿಡ್ತದೆ ಅದು ಅದ್ರಾಗೇನು ಶೇಂಗಾ ಕತ್ತಂಗಿಲ್ಲ ಆಮೇಲೆ ಒಳಗಿನ ಕಾಳು ತಿಂತಿರ್ತೀವಿ ಮತ್ತು ನನ್ನ ಮಗಳನ್ನ ಅವಸರು ಮಾಡ್ಲಿಕತ್ತೀವಿ ಹಾಗಾಗಿ ಅದೇನು ತೊಳಿಲಿಲ್ಲ ಉಳಿದಿದ್ದು ಶೇಂಗಾ ಎಲ್ಲ ತೊಳಿಲಿಕತ್ತೀನಿ ರೀ ಇದು ಕುದಿಸ್ಲಾಕ ಅಂದ್ರೆ ಉಪ್ಪು ಹಾಕಿ ನೀರು ಹೊಯ್ದಾಡೋ ನೀರೊಳಗೆ ಇವು ಒಂದು ಸ್ವಲ್ಪ ಮೂಗು ಶೀಳಿ ಅದ್ರಾಗ ಹಾಕಿ ಒಂದು 5-10 ನಿಮಿಷ ಕುದಿಸ್ಬೇಕು ಕುದಿಸಿದ್ನು ಚಲೋ ಆಗ್ತಾವೆ ಆದ್ರೆ ಕುದಿಸಿದಕ್ಕಿಂತ ಶೇಂಗಾ ಹುರಿದಿದ್ದೆ ಭಾಳ ಟೇಸ್ಟಿಯಾಗಿರ್ತಾವೆ ನೋಡ್ರಿ ಇಲ್ಲಿ ತಾಟ್ನನ್ನೆಲ್ಲ ತೊಗೊಂಡು ಆ ತಾಟ್ನ ಹಾಕೊಂಡು ಕೂತಾಳ ಅವಿಷ್ಟು ಅಕ್ಕಿಗೆ ಬೇಕತ್ತ ನಾ ತೊಗೊಂಡಿದ್ದು ಕಡಿಮೆ ಅವು ಅಕ್ಕಿ ತೊಗೊಂಡಿದ್ದು ಜಾಸ್ತಿ ಅದ ನೋಡ್ರಿ ಮತ್ತು ಅಲ್ಲಾಗತ್ತಾಳ ಆ ತಾಟ್ನೂ ನನ್ನೂ ಈ ತಾಟ್ನೂ ನನ್ನೂ ಎಲ್ಲ ನನ್ನೂ ಅಂತ ಹೇಳ್ತಾಳೆ ನಾ ಇವು ಎಲ್ಲ ಶೀಳಿ ಹಾಕಿ ಇಡ್ಲಕತ್ತೀನಿ ರೀ ಕುದಿಸ್ಲಿಕ್ಕೆ ಇನ್ನು ಬೆಂಕಿ ಅದಲ್ಲ ಅಲ್ಲೇ ಒಲಿ ಮಗ ಕುದ್ಲಿಕ್ಕೆ ಹಾಕ್ತೀನಿ ರೀ ಇವು ಶೀಳಿ ಈಗ ತೋರಿಸ್ತೀನಿ ನೋಡ್ರಿ ಈ ರೀತಿಯಾಗಿ ಶೀಳಿದಷ್ಟೇ ಇರಬೇಕು ಅಷ್ಟು ಶೀಳಿಸ್ಬೇಕು ಪೂರಾ ಕಾಳೇನು ಹೊರಗೆ ಬರೋಂಗೆ ಏನು ಮಾಡೋದೇನಿಲ್ಲ ಇವೆಲ್ಲ ಸೀಳಿಸಿ ಒಂದ್ರದಾಗ ಹಾಕಿ ಅದ್ರಾಗ ಒಯ್ದು ಕುದಿಸ್ಬೇಕು ಬುಗಣಾಗ ನೀರಿಟ್ಟು ಸಂಸ್ಕೃತಿಗೆ ಅವ್ರು ಟೀಚರು ಆಕಿಗೆ ಅವ್ರ ಕ್ಲಾಸಿಗೆ ಲೀಡ್ರ್ ಆಗಂದಾರತ್ತ ಬಂದನ್ ಹಿಡಿದು ಒಂದು ಸಾರಿ ಹೇಳ್ಯಾಡ್ರಿ ಆಕಿ ಹೊಳ್ಳಿ ಮರೆತು ಬಿಟ್ಟಾಳೆ ಏನು ಅಂದಿ ಅನ್ನೋದು ನನಗೆ ಅವ್ರ ಪಪ್ಪ ಬಂದಿದ್ರು ಅವ್ರ ಆಯಿ ಬಂದಿದ್ರು ಅವ್ರ ಆಯಿಗೆ ಅವ್ರ ಪಪ್ಪ ಹೇಳತ್ತಂದ ಮಮ್ಮಿ ನಾನು ನಿನಗೇನೋ ಅಂದಿದ್ದಲ್ಲ ತೇಕಿ ಕೇಳಕತ್ತಲ್ಲ ಆಕಿಗೆ ಲೀಡ್ರ್ ಆಗಂದಾರತ್ತ ಅವ್ರ ಪಪ್ಪಾಗ ಮತ್ತು ಅವ್ರ ಆಯಿ ಹೇಳಸರಿಂದ ಕಾಯ್ಕೋತ ನಿಂತಾಳಕಿ ಅವ್ರು ಬರ್ನ ಈಗ ಇದು ನೀರೇನು ಕಾಯ್ತಾವಲ್ರಿ ಇದು ಅಂದ್ರೆ ಒಮ್ಮೆ ಹೊಯ್ದಾಡಿದ ನೀರಾಗೂ ಹಾಕ್ಬೋದು ಕಾಸಿದ ನೀರಾಗೂ ಇಲ್ಲ ಡೈರೆಕ್ಟಾಗಿ ನೀರು ಉಪ್ಪು ಶೇಂಗಾ ಹಾಗೇನು ಇಟ್ಟರು ನಡೀತದೆ ಕುದೀತದ ಇವೇನು ಕಾಳ ಕಡಿ ನೀರಂಗಿಲ್ಲ ಹೊಯ್ದಾಡ ನೀರಾಗಿ ಹಾಕ್ಬೇಕತ್ತೇನಿಲ್ಲ ಈಗ ಕುದ್ದಾವ್ ನೋಡ್ರಿ ಇವನ್ನ ಒಂದು ಸಾಣ್ಗ್ಯಾಗರೆ ಇಲ್ಲಾಂದ್ರೆ ಒಂದು ತಾಟು ಮುಚ್ಚಿ ನೀರೆಲ್ಲ ಬಸಿ ತೆಗಿಬೇಕು ಉಪ್ಪು ಹಾಕಿರ್ತೀವಲ್ಲ ಒಳಗೆಲ್ಲ ಉಪ್ಪಿನ ಅಂಶ ಎಲ್ಲ ಹೀರ್ಕೊಂಡಿರ್ತದೆ ಶೇಂಗಾದಾಗ ಈಗ ಇವು ಮನ್ಗಂಡ ಸುಡ್ಲಿಕ್ಕತ್ತವು ಬರ್ಚಕ ಇನ್ನು ಅರ್ಧಗಡೆ ತಿನ್ನಬೇಕು ಹಸಿ ಇರ್ತಾವೆ ಅದ್ರಾಗ ಮೊದಲೇ ಜಲ್ದಿ ಕುದಿತಾವೆ ಹಸಿ ಇದ್ದಿದ್ದಂದ್ರೆ ಒಣಗಿದ್ಕಿಂತ ಹಸಿವು ಜಲ್ದಿ ಕುದ್ಬಿಡ್ತಾವೆ ನೋಡ್ರಿ ಈಗ ಹಿಂಗೆ ಕಾಣ್ಲಕತ್ತವು ಭಾಳ ದಿನ ಆಯಿತು ಹಸಿ ಶೇಂಗಾ ತಿಂದು ಬಜಾರ್ದಾಗೆಲ್ಲ ಬರ್ತಿದ್ದು ಅಯ್ಯೋ ಭಾಳ ತುಟ್ಟಿ ಇರ್ತಿದ್ವಲ್ಲ ಹೋದಾಗೊಮ್ಮೆ ನೋಡೋದು ಹಾಗೆ ಬರೋದು ಮಾಡ್ತಿದ್ದೆ ತಂದಿರಲಿಲ್ಲ ಈ ಸಾರಿ ಹಾಕ್ಯಾರ ಎಷ್ಟು 9 ವರ್ಷ ಆಯಿತು ಶೇಂಗಾ ಹಾಕಿ ಅಲ್ಲಿ ಇಲ್ಲಿ ಕೊಂಡೆ ತೊಗೊಂಡಿದ್ದೆವು ಶೇಂಗಾ ಚೀಲ ಇವತ್ತಿನ ಬೆಳಗಿನ ವಿಡಿಯೋ ನೋಡ್ರಿ ಇವತ್ತು ಮುಂಜಾನೆ ವಿಡಿಯೋ ಸ್ಟಾರ್ಟ್ ಮಾಡೀನಿ ಬರ್ರಿ ಮಧ್ಯಾಹ್ನ ತನಕ ಚಾಲು ಮಾಡಮು ಇವತ್ತಿನ ವಿಡಿಯೋ ಏನೇನಾಗ್ತದೆ ಅಂತ ಹೇಳಿ ಇಲ್ಲಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿನಿ ಹೀರೆಕಾಯಿ ಪಲ್ಯ ಮಾಡಬೇಕು ಸಂಸ್ಕೃತಿಗೆ ಡಬ್ಬಿ ಕಟ್ಟಬೇಕಲ್ರಿ ಬುತ್ತಿ ಹಾಗಾಗಿ ಹೀರೆಕಾಯಿ ಪಲ್ಯ ಮತ್ತು ಒಂಚೂರು ಹಾಗಲಕಾಯಿ ಟೊಮೆಟೊ ಚಟ್ನಿ ಆಮೇಲೆ ರಾಗಿ ಮುದ್ದೆ ಏನೇನೋ ಮಾಡ್ಬೇಕಂತ ಐಡಿಯಾ ಇಟ್ಕೊಂಡೀನಿ ಏನೇನು ಆಗ್ತದೆ
ಈಗ ಎಣ್ಣೆ ಕಾಯ್ದಿತ್ತು, ಅದ್ರಾಗ ಉಳ್ಳಾಗಡ್ಡಿ ಹಾಕಿನಿ. ಟಮಾಟಿ ಹಾಕಂಗಿಲ್ಲ ನಾ, ಇದ್ರಾಗ ಹುಳಿ ಆಗ್ತದೆ. ಆಮೇಲೆ ಒಂದು ಸ್ವಲ್ಪ ಪತ್ರ ನಮ್ಮ ಒಂದು ಕೆಳಕಾಗವು. ಮನ್ಯಾಗ ಭಾಳ ದಗಿ ಇರ್ತದೆ. ದಗಿ ಇರೋದ್ರಿಂದ ಹಳಿಸಿ ಬಿಡ್ತದೆ ಜಲ್ದಿ. ಮುಂಜಾನೆ ಮಾಡಿದ ಮಧ್ಯಾಹ್ನ ತನಕ ತಡೆಯಂಗಿಲ್ಲ. ಆಮೇಲೆ ಹೀರೆಕಾಯಿನೂ ಸ್ವಲ್ಪ ಅದ, ಭಾಳ ಏನಿಲ್ಲ. ನಮ್ಮ ಸಂಸ್ಕೃತಿಗೆ ಆಗಷ್ಟು ಆದ್ರೆ ಸಾಕಂತೇಳಿ ಆಕಿಗೆ ಒಬ್ಬಕ್ಕಿಗೆ ಮಾಡ್ಲಕತ್ತೀನಿ. ಉಳ್ಳಾಗಡ್ಡಿ ಚೆಂದಾಗೆ ಬೆಂದವ್ರಿ. ಅದ್ರಾಗ ಬರೀ ಮಸಾಲೆ ಖಾರ ಹಾಕೀನಿ. ಕೊತ್ತಂಬರಿ ಇರಲಿಲ್ಲ, ಕೊತ್ತಂಬರಿ ಇದ್ರೆ ಕೊತ್ತಂಬರಿನ ಹಾಕ್ಕೊಂಡ್ರೆ ಚಲೋ ಆಗ್ತದೆ. ಇದ್ರಾಗ ಈ ಸದ್ಯ ಹೀರೆಕಾಯಿ ಹಾಕ್ತೀನಿ ರೀ. ಹೀರೆಕಾಯಿ ಹಾಕಿದ ಬಳಿಕ ಶೇಂಗಾದ ಪುಡಿ ಹಾಕಬೇಕು. ಇದಕ್ಕೆ ಶೇಂಗಾದ ಪುಡಿ ಹಾಕಿದ್ರೆ ಚಲೋ ಆಗ್ತದೆ. ಆಮೇಲೆ ಹೀರೆಕಾಯಿ ಪಲ್ಯನ ಕಡ್ಲೆಬೇಳೆ ಕೂಡ ಮತ್ತು ಏನಂತಾರೆ ಹೆಸರು ಬೇಳೆ ಕೂಡನೂ ಮಾಡ್ತಾರೆ. ಆಮೇಲೆ ತೊಗರಿ ಬೇಳೆ ಜೊತೆನೂ ಮಾಡ್ತಾರೆ. ಕುದಿಸಿದ ಬೇಳೆ ಜೊತೆ ಹೀರೆಕಾಯಿ ಹಾಕಿನೂ ಮಾಡ್ತಾರೆ. ಹಂಗೆ ಮಾಡ್ತಾರೆ. ನನಗೆ ಹಂಗೆ ಇಷ್ಟ ಆಗಂಗಿಲ್ಲ. ಒಂದು ಸ್ವಲ್ಪ ಚೆಂದಾಗಿ ಎಣ್ಣೆಗ ಚೆಂದಾಗಿ ಒಂದು ಚಮಚ ತೊಗೊಂಡು ಕೈ ಆಡಿಸ್ಬೇಕು ರೀ. ಆಮೇಲೆ ಎಷ್ಟು ನೀರು ಹತ್ತದ ನೋಡು. ನಾವು ಭಾಳ ಜಾಸ್ತಿ ಅಂದ್ರೆ ಅಳಸಾಗಿ ನೀರಾಗಿ ಉಂತಿದ್ದಂದ್ರೆ ನೀರು ಜಾಸ್ತಿ ಹಾಕೋಬೋದು. ಇಲ್ಲ ಗಟ್ಟಿನೇ ಉಂತಿದ್ದಂಗೆ ಗಟ್ಟಿಯಾಗಿನೂ ಮಾಡ್ಕೋಬೋದು. ನಾನಿಲ್ಲಿ ಶೇಂಗಾದ ಪುಡಿ ಹಾಕಿದೆ. ಶೇಂಗಾದ ಪುಡಿ ಹಾಕಿದ್ರೆ ಚೆಂದ ಟೇಸ್ಟ್ ಅನಿಸ್ತದೆ. ಯಾಕಂದ್ರೆ ನನಗಂತೂ ಬದ್ನಿಕಾಯಿ ಉಣಂಗಿಲ್ಲ. ಬದ್ನಿಕಾಯಿದು ರಸ ಇರ್ತಲ್ಲ, ಶೇಂಗಾದ ಹಾಕಿ ಮಾಡಿರ್ತೀವಲ್ಲ ಬದ್ನಿಕಾಯಿಗೆ, ಅದು ಭಾಳ ಇಷ್ಟ. ಮತ್ತು ಇದ್ರದ್ದು ಶೇಂಗಾ ಹಾಕಿನಂತೇಳಿ ಉಣ್ತೀನಿ ನಾನು. ಇದು ಒಂಚೂರು ಕುದಿಬೇಕು ನೀರು. ಒಂದು ಸ್ವಲ್ಪ ಕುದೀತದ. ಕುದ್ದ ಬಳಿಕ ತೋರಿಸ್ತೀನಿ ನಾನು ನಿಮ್ಗೆ ಎಷ್ಟು ಚೆಂದ ಕಾಣಿಸ್ಲಿಕ್ಕತ್ತಿರ್ತದೆ. ಊಟಕ್ಕಂತೂ ಮಸ್ತಾಗಿರ್ತದೆ. ಉಪ್ಪು ಹಾಕ್ಲಕತ್ತೀನಿ. ಉಪ್ಪು ಹಾಕಿರಲಿಲ್ಲ ನಾನು, ಲಾಸ್ಟಿಗೆ ಹಾಕಿ ತಿರುವಾಡ್ಕೊಳಕತ್ತೀನಿ. ಈಗ ಅಷ್ಟೊತ್ತ ನಾನು ಇದು ಕುದಿಯತನ ಈಗ ಇಲ್ಲಿ ಚಟ್ನಿ ಕುಟ್ಕೋತೀನಿ ರೀ ನಾನು. ರವಿವಾರ ದಿನ ಒಂದಿಷ್ಟು ಕಸಕ್ ಟಮಾಟಿನೂ ತಂದಿದ್ದೆ, ಚಟ್ನಿ ಮಾಡ್ಬೇಕಂತೇಳಿ ಮಾಡೇ ಇಲ್ಲ. ಹಾಗೆ ಇಟ್ಬಿಟ್ಟಿನಿ. ಟಮಾಟಿ ಒಂದು ಸ್ವಲ್ಪ ಕಲರೆಲ್ಲ ಕೆಂಪಗಾಗ್ಯಾವ, ಒಂಚೂರು ಕೆಂಪಗಾಗಿದ್ದು. ಹಾಗೆ ಹುರಿದಕ್ಕೆ ಕೊಟ್ಟಾಳ ಆಯಿ ಚಪಾತಿ ಮಾಡ್ಲಾತಿಳು. ನಾನು ಇಲ್ಲಿ ಚಟ್ನಿ ಕುಟ್ಲಿಕತ್ತೀನಿ ಟಮಾಟಿದು. ಆಮೇಲೆ ನಾವು ಸಣ್ಣವರಿದ್ದಾಗ ಚಟ್ನಿ ಕುಟ್ಟುವಾಗ ಕಟ್ ತಿಳಿಕಂದ್ರೆ ಕಲ್ಲು ಆವಾಜ್ ಬರುವಂಗೆ ಹೊತ್ತು ಮುಳುಗಿ ಕುಟ್ಲಿಕತ್ತಾರ. ನಮ್ಮ ಮನ್ಯಾಗ ನಮ್ಮ ಆಯಿ ಅವು ಒಬ್ಬರಿದ್ದರು. ಅವ್ರು ಬೈತಿದ್ರೆ ಹೊತ್ತು ಮುಳುಗಿ ಹಂಗೆ ಆವಾಜ್ ಮಾಡಬಾರ್ದು, ಕಲ್ಲು ಕುಟ್ಕೋತಾ ಅದನ್ನು ಹಿಂಗೆ ತಿಕ್ಕದಂಗೆ ಮಾಡಿ ಆ ರೀತಿಯಾಗಿ ಚಟ್ನಿ ಕುಟ್ಬೇಕತ್ತ. ಆವಾಜ್ ಮಾಡಬಾರ್ದತ್ತ ರಾತ್ರಿ ಹೊತ್ತು ಮುಳುಗಿ, ಯಾಕೆ ಗೊತ್ತಿಲ್ಲ. ಆಮೇಲೆ ಹಣ್ಣು ಹಂಪಲ ಏನಾದರೂ ಹರಿಯೋದಿತ್ತಂದ್ರೆ ಹೊತ್ತು ಮುಳುಗಿ ಹರಿಸ್ಕೊಡ್ತಿದ್ದಿಲ್ಲ, ಹೂವು ಹರಿಸ್ಕೊಡ್ತಿದ್ದಿಲ್ಲ. ಏನೇ ಇದ್ದರೂ ಸೂರ್ಯ ಮುಳುಗೋಕ್ಕಿಂತ ಮುಂಚೆನೇ ಫಲ ಅಂದರೆ ಏನು ಫಲಗಳು ಕೊಡ್ತಾವಲ್ಲ ಗಿಡಗಳು, ಅದೇನಿದ್ರು ಸೂರ್ಯ ಮುಳುಗೋಕ್ಕಿಂತ ಮುಂಚೆನೇ ಅದನ್ನು ಹರ್ಕೊಂಡು ತಂದಿಟ್ಕೋಬೇಕು. ಸೂರ್ಯ ಮುಳುಗೋ ಹೊತ್ತಿಗೆ ಹೂ ಹರಿಯೋದಾಗಲಿ ಅಥವಾ ಹಣ್ಣು ಕಾಯಿ ಇದೇನು ಹರಿಲಿಕ್ಕೆ ಹೋಗಬಾರ್ದು. ಮತ್ತು ಹೊತ್ತು ಮುಳುಗೋದ್ಗಳೇ ಚಟ್ನಿ ಕುಟ್ಟಾರಿತ್ತಂದ್ರೆ ಈ ರೀತಿ ಕಟ್ಟತ್ತ ಆವಾಜ್ ಮಾಡಬಾರ್ದು. ಹಾಗೆ ಸಣ್ಣಗೆ ಕೈಯಿಂದ ಆ ಕಡೆ ಈ ಕಡೆ ಅಳಗಾಡಿಸಿ ಚಟ್ನಿ ಕುಟ್ಟಬೇಕು ಅಂತ ಹೇಳ್ತಿದ್ರು. ಹಿರಿಯರು ಹೇಳ್ಯಾರಂದ್ರೆ ಅದಕ್ಕೊಂದು ಏನೋ ಒಂದು ಅರ್ಥ ಇರ್ತದೆ. ಅರ್ಥ ಇಲ್ಲಾರ್ದೆ ಅಂತೂ ಸುಮ್ಮನೆ ಹೇಳಿರಲ್ಲ. ಏನೇ ಕಾರಣ ಇರ್ಬೋದು. I telling is sweet tea 30 the hinge. ನಮ್ಮ ಸಂಸ್ಕೃತಿ ಮಮ್ಮಿ ನಾನು ಲೀಡ್ರ್ ಆಗೀನಿ ಅಂತ ಹೇಳಕತ್ತಿದ್ಲು. ಲೀಡ್ರ್ ಆದ್ರೆ ಮೊದಲೇ ನೀ ಹೋಗ್ಬೇಕವ ಶಾಲೆಗೆ. ನೀ ಹೋದೆ ಅಂದ್ರೆ ಇಲ್ಲಿ ಲೇಟ್ ಮಾಡಿ ಬಂದವ್ರಿಗೆ ಯಾಕೆ ಲೇಟ್ ಮಾಡಿ ಬಂದಿ ಕೇಳಲಿಕ್ಕೆ ಬರ್ತದೆ. ಆಮೇಲೆ ಶಿಸ್ತಿನಾಗಿ ಇರಿಸೋದು ಕಲಿಸ್ಬೇಕು ಚೆಂದಾಗಿ ಅವರಿಗೆಲ್ಲ. ನೀನೇ ಲೀಡ್ರ್ ಆಗಿರಿ ಅಂತ ಹೇಳ್ತೀನಿ. ನೀನೇ ಲೇಟ್ ಮಾಡಿ ಹೋಗ್ತೇನು ಅಂತ ಹೇಳ್ಕಂದ್ರೆ ಭಯ್ಯನ ರೆಡಿ ಆಗ್ಲಿಕತ್ತಾಳ್ರಿ. ಆಕಿ ಏನೋ ಮಾತು ಹೇಳ್ಕೋತ ಕೂತ್ಬಿಟ್ಟಿದ್ದು, ಶಾಲೆಗೆ ಹೋಗೋದು ನೆನಪೇ ಇಲ್ಲ. ಆಕಿಗೆ ಬುತ್ತಿ ಕಟ್ಟಿ ಈಗ ರೆಡಿ ಮಾಡ್ಲಕತ್ತೀನಿ. ಆಕಿಗೆ ಇಷ್ಟು ರೆಡಿ ಮಾಡಿ ಬುತ್ತಿ ಕಟ್ಟಿ ಆಕಿಗೆ ಕಳಿಸ್ಬೇಕು. ಖಾರ ಒಂಚೂರು ಹಸಿಮೆಣ್ಸಿನ್ಕಾಯಿದು ಚಟ್ನಿ ಉಣ್ತೀನಂದು ಹಾಗೆ ಕಟ್ಲಕತ್ತೀನಿ. ಖಾರ ಹತ್ತಂದ್ರೆ ಅಲ್ಲಿ ಅಳ್ಳಾಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಆಗ ಒಂದು 4 ಶೇಂಗಾದ ಕಾಳು ಹುರಿದಿದ್ದು ಅವು ಹಾಕ್ಲಿಕತ್ತೀನಿ. ನಮ್ಮ ಅಭಿ ಹಾಗೆ ಕೈಯಾಗ ಅವನು ಕಾರ್ಬಾರ್ ಮಾಡ್ಲಕತ್ತಾನ. ಹೀರೆಕಾಯಿ ಪಲ್ಯ ನೋಡಿರಿ ಎಷ್ಟು ಚಂದ ಕಾಣಿಸ್ಲಿಕತ್ತದ. ಈ ರೀತಿಯಾಗಿ ಒಂಚೂರು ಗ್ರೇವಿ ಥರ ಇರಬೇಕು. ಭಾಳ ಗಟ್ಟಿ ಅಂದ್ರೆ ನನಗೆ ಇಷ್ಟ ಆಗಂಗಿಲ್ಲ. ನೋಡ್ರಿ ಇಲ್ಲಿ ಎಷ್ಟು ಚಂದ ಕಾಣಿಸ್ಲಿಕತ್ತದ. ಇಷ್ಟ ಆದ್ರೆ ಸಾಕು. ಇಷ್ಟು ಬರೋಬ್ಬರಿ ಅದ.
ಆಯಿ ಮತ್ತು ಅಬಿಯವ್ರ ಪಪ್ಪ ಹೊಲಕ್ಕೆ ಹೋದ್ರಿ. ಹೊಲದಾಗ ಶೇಂಗಾ ಹರಿಯೋದದ. ಶೇಂಗಾ ಏನು ಒಂದು ಇಡವಲ್ಲು, 2 ಚೀಲಾಗ ಶೇಂಗಾ ಎಲ್ಲ ಒಂದು ಗೊಬ್ಬರ ಚೀಲ ಆತಾವಿಲ್ಲ, ಎಲ್ಲ ತಿಂದು ಹಾಳು ಮಾಡ್ಲಕತ್ತಾವು. ಸುತ್ತಮುತ್ತ ಒಂದು ಸ್ವಲ್ಪ ಹಸಿರುನು ಆದ. ಅದೇನು ಮುಳ್ಳಂದಿ ಇರ್ತಾವಲ್ರಿ ಅವು ಎಲ್ಲ ತಿಂದು ಖಾಲಿ ಮಾಡ್ಲಕತ್ತಾವ. ಹಾಗಾಗಿ ಯಾಕೆ ಇರ್ಲಕತ್ತೇಳಿ ಜಲ್ದಿನೇ ಕಿತ್ಲಕತ್ತಾರ. ಇನ್ನೂ ಸ್ವಲ್ಪ ಒಣಗ್ಲಿಕ್ಕೆ ಬಿಡೋದಿತ್ತು, ಇನ್ನೂ ನಡೀತಿತ್ತು, ಇನ್ನೂ ಒಂದಿಷ್ಟು ದಿನ ಬಿಟ್ರು. ನಾವು ಈಗ ಉಳ್ಳಾಕತ್ತೀನಿ ನೋಡ್ರಿ. ನಾನು ಒಂದು 11 ಗಂಟೆ ಆಯಿತು, ಎಲ್ಲರೂ ಹೋದರು. ಅಭಿ ಮಲ್ಕೊಂಡಿದ್ದ, ಈಗ ಊಟ ಮಾಡ್ಲಾಕತ್ತೀನಿ. ನಾವು ಸಣ್ಣವರಿದ್ದ ರಾಗಿ ಮುದ್ದೆ ತಿಂದ್ರೆ ಹಲ್ಲು ಹೋತಾವು, ಆಮೇಲೆ ಹಲ್ಲಿಗೆಲ್ಲ ಹತ್ಕೋತದ, ಹಂಗೆ ಹಿಂಗೆ ಅಂತೇಳಿ ಏನೇನೋ ಹೇಳ್ತಿದ್ರು. ನಾವು ರಾಗಿ ಮುದ್ದೆ ಅಂದ್ರೆ ಒಂದು ಕನಸನ್ನ ಕಂಡಂಗೆ ಕಾಣ್ತಿದ್ದೆವು. ಎಂದರೆ ನಾವು ಖರೆ ಕಣ್ಣಿಲಿ ಕಾಣ್ತೀವಿ ಇಲ್ಲ ನಂಗೆ. ಆದರೆ ಈಗ ನೋಡ್ರಿ ಜೋಳದ ರೊಟ್ಟಿ ತಿನ್ನೋರು ರಾಗಿ ಮುದ್ದೆ ತಿಂತಾರೆ, ರಾಗಿ ಮುದ್ದೆ ತಿನ್ನೋರು ಜೋಳದ ರೊಟ್ಟಿನೇ ತಿಂತಾರೆ. ಇದು ರಾಗಿ ಹಿಟ್ಟ ಬಿಜಾಪುರದಿಂದ ಅಭಿ ಸಲುವಾಗಿ ತರಿಸಿದ್ದೆ, ರಾಗಿ ಗಂಜಿ ಹಾಕ್ಬೇಕಂತೇಳಿ. ಆದ್ರೆ ಅವೇನು ತಿನ್ನವಲ್ಲ, ಮತ್ತು ಭಾಳ ದಿನ ಇಟ್ಟರೆ ಎಲ್ಲ ಹಾಳಾಗಿ ಕೈಯಾಗಿ ಹೋಗ್ತದೆ. ಸುಮ್ಮ ಒಂದೆರಡು ಅವಾಗ ಮಾಡ್ಕೊಂಡು ತಿಂದ್ರೆ ಐತೈತೆ. ಮಾಡ್ಕೊಂಡು ತಿನ್ಲಾಕತ್ತೀನಿ ರೀ. ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತು ಕಮೆಂಟ್ ಬಾಕ್ಸ್ನ ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತು ಮುಂದೆ ಸಿಗ್ತೀನಿ. ನಮಸ್ಕಾರ ರೀ.